ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸರಳವಾಗಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ನಿಮಿತ್ತ ಖ್ಯಾತ ಹಾಕಿ ಆಟಗಾರ ಧ್ಯಾನ್ಚಂದ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ ಗಣ್ಯರು. ಮಹಡಿ ಮೇಲಿಂದ ಬಿದ್ದು ಮೆದುಳು ನಿಷ್ಕ್ರಿಯಗೊಂಡಿದ್ದ ಮೃತ ಯುವಕನ ಅಂಗಾಂಗಗಳನ್ನು ಕಲಬುರಗಿಯಿಂದ ಜೀರೋ ಟ್ರಾಫಿಕ್ ಮೂಲಕ ಹೈದರಾಬಾದ್ಗೆ ರವಾನೆ. ಈಗ ವಾರ್ತೆಗಳ ವಿವರ. ಭಾನುವಾರ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯ ಚುನಾವಣಾ ತಹಸೀಲ್ದಾರ ಮಹಾಂತೇಶ್ ಮುಡುಬಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್ ಅವರು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಗುಲ್ಬರ್ಗಾ ಜಿಲ್ಲಾ ಯಾದವ ಸಂಘದ ಮುಖಂಡ ಕಲ್ಲಪ್ಪ ಯಾದವ್ ಮಾತನಾಡಿದರು. ಶ್ರೀ ಚಕ್ರಧಾರಿಗೆ ಶಿರಬಾಗಿಲಾಲಿ
ಇವತ್ತಿನ ದಿವಸ ನಮ್ಮ ಗುಲ್ಬರ್ಗ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಪರವಾಗಿ ಹಾಗೂ ಗುಲ್ಬರ್ಗ ಜಿಲ್ಲಾ ಯಾದವ ಸಂಘದ ಸಹಯೋಗದೊಂದಿಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಸಂಕ್ಷಿಪ್ತವಾಗಿ ಆಚರಣೆ ಮಾಡಲಾಗ್ತಿದೆ. ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಎಲ್ಲರಿಗೂ ಒಂದು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿಕ್ಕಂಥ ಆಶೀರ್ವಾದವನ್ನು ಆ ಭಗವಂತ ನೀಡಲಿ ಅಂಥೇಳಿ, ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಮಾಜದ ಪರವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿತ್ತು. ಅದರ ಕೊರೋನಾ ಇವೆಲ್ಲ ಕೆಲವೊಂದು ಸಂಕಷ್ಟಗಳ ಪರಿಸ್ಥಿತಿ ಬಂದಿರೋದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಈಗ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಹೀಗೆ ಸರ್ಕಾರವು ಆಲ್ರೆಡಿ ಎಲ್ಲ ಇದೇ ಒಂದು ಇದಕ್ಕಾಗಿ ಎಲ್ಲ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಅವರು ಎಲ್ಲ ಕಡೆಗೂ ಆಚರಣೆ ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿ ಅಂಥೇಳಿ ಕೇಳ್ತಾ ಇದ್ದಾರೆ. ಈ ಒಂದು ನಮ್ಮ ಸಂಘದ ಪರವಾಗಿ ಹಾಗೂ ಈ ಜನ್ಮಾಷ್ಟಮಿಯ ಆಚರಣೆಯ ಒಂದು ಆಚರಣೆ ಪರವಾಗಿ ಕಮಿಟಿ ಪರವಾಗಿ ತಮ್ಮೆಲ್ಲರಿಗೂ ಈ ಸಮಸ್ತ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯನ್ನು ಕೋರುತ್ತಾ ಇದ್ದೇನೆ. ಸಮಾರಂಭದಲ್ಲಿ ಜಿಲ್ಲಾ ಯಾದವ ಸಮಾಜದ ಅಧ್ಯಕ್ಷ ರವೀಂದ್ರ ಉದ್ನೂರ್, ಮುಖಂಡರುಗಳಾದ ಶಿವಶರಣಪ್ಪ ಯಾದವ್, ಜ್ಯೋತಿರಾದಿತ್ಯ ಯಾದವ್, ಪ್ರವೀಣ್ ಕುಮಾರ್ ಪುಣೆ, ಮಾರುತಿ ಯಾದವ್, ಸಾಗರ್ ಯಾದವ್, ಚಂದ್ರಶೇಖರ್ ಸಂಗಾವಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಾಕಿ ಕಲಬುರಗಿ ಸಂಸ್ಥೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ನಿಮಿತ್ತ ಖ್ಯಾತ ಹಾಕಿ ಆಟಗಾರ ಧ್ಯಾನ್ ಚಂದ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಗಣ್ಯರು ನಮನ ಸಲ್ಲಿಸಿದರು. ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಹಾಕಿ ಕಲಬುರಗಿ ಸಂಸ್ಥೆ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಸುಧಾಕರ್ ಅವರು ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನದ ನಿಮಿತ್ತ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು. ಇದೇ ವೇಳೆ ಪಾಲಿಕೆ ಆಯುಕ್ತರು ಹಾಕಿ ಸ್ಟಿಕ್ನಿಂದ ಚೆಂಡು ಹೊಡೆಯುವುದರ ಮುಖಾಂತರ ಹಾಕಿ ಆಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ರೀಡಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಹೊಂದಬೇಕಾದರೆ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಒಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿದ್ದಾರೆ. ಇನ್ನು ಸರ್ಕಾರದಿಂದ ಕ್ರೀಡಾ ಕ್ಷೇತ್ರದ ಏಳಿಗೆಗೆ ಅನೇಕ ಯೋಜನೆಗಳು ಜಾರಿಗೆ ತರಲಾಗಿದ್ದು, ಇಡೀ ವಿಶ್ವದಲ್ಲೇ ಭಾರತದ ಕ್ರೀಡಾ ಕ್ಷೇತ್ರ ಉತ್ತುಂಗಕ್ಕೆ ಹೋಗಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರೀಯ ಕ್ರೀಡಾಚರಣೆ ದಿವಸ ಮತ್ತೆ ನಮ್ಮ ದೇಶದ ಸರ್ವೋಚ್ಚ ಕ್ರೀಡಾಪಟು ಧ್ಯಾನ್ ಚಂದ್ ಅವರಿಗೆ ಜನ್ಮದಿವಸ ಇದೆ. ಅದಕ್ಕೆ ನಾನು ಎಲ್ಲ ಹಾಕಿ ಪ್ಲೇಯರ್ಸ್ಗೆ ಮತ್ತು ಎಲ್ಲ ಸ್ಪೋರ್ಟ್ಸ್ ಪ್ಲೇಯರ್ಸ್ಗೆ ಶುಭಾಶಯಗಳು ಕೊಡ್ತೀವಿ. ಮತ್ತು ಈ ದಿನಾಚರಣೆ ಮತ್ತು ಎಲ್ಲ ವರ್ಷದ ದಿವಸಗಳು ನಾವು ಸ್ಪೋರ್ಟ್ಸ್ಗೆ ಜಾಸ್ತಿ ಎನ್ಕರೇಜ್ ಮಾಡಬೇಕು. ಮತ್ತು ನಮ್ಮ ಸರ್ಕಾರದಿಂದ, ನಮ್ಮ ಕರ್ನಾಟಕ ಸರ್ಕಾರದಿಂದ, ಎಲ್ಲ ಭಾರತ ಸರ್ಕಾರದಿಂದ ಕೂಡ ಸ್ಪೋರ್ಟ್ಸ್ಗೆ ತುಂಬ ಎನ್ಕರೇಜ್ಮೆಂಟ್ ಆಗ್ತಾಯಿದೆ. ಖೇಲೋ ಇಂಡಿಯಾ ಪ್ರೋಗ್ರಾಮ್ ಇರ್ಬೋದು, ಧ್ಯಾನ್ ಚಂದ್ ಅವಾರ್ಡ್ ಇರ್ಬೋದು. ಮತ್ತು ನಾವು ಎಲ್ಲರೂ ನೋಡಿದ್ದೀವಿ, ಒಲಿಂಪಿಕ್ಸಲ್ಲಿ ಕೂಡ ನಮ್ಮ ಎಲ್ಲ ಪ್ಲೇಯರ್ಸ್ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ, ಮೆಡಲ್ಸ್ ಪಡೆದಿದ್ದೀವಿ. ಅದಕ್ಕೆ ನಾವೆಲ್ಲರೂ ಸ್ಪೋರ್ಟ್ಸ್ಗೆ ಎನ್ಕರೇಜ್ ಮಾಡಬೇಕು. ಮತ್ತು ಇನ್ನು ಮುಂದೆ ಕೂಡ ನಮ್ಮ ಭಾರತದ ಹೆಸರು ಎಲ್ಲ ಜಗದಲ್ಲಿ ಸ್ಪೋರ್ಟ್ಸ್ ಥ್ರೂ ಜಾಸ್ತಿ ಆಗಬೇಕು ಮತ್ತು ಫೇಮಸ್ ಆಗಬೇಕು. ಆ್ಯಂಡ್ ಐ ವಿಶ್ ದ್ಯಾಟ್ ಆಲ್ ಆಫ್ ಅಸ್ ಶುಡ್ ಬಿ ಮೋರ್ ಗುಡ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಆರ್ ನೇಮ್ ಶುಡ್ ಬಿ ಬೆಸ್ಟ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಕಲಬುರಗಿ ಬೀದರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಆರ್.ಜಿ. ನಾಡಗೇರ ಅವರು ಮಾತನಾಡಿ, ಕಲಬುರಗಿಯಲ್ಲಿ ಚಂದ್ರಶೇಖರ್ ಕ್ರೀಡಾಂಗಣ ಕ್ರೀಡಾಪಟುಗಳಿಗೆ ಎಲ್ಲಾ ರೀತಿಯ ಸೌಕರ್ಯ ಇಲ್ಲಿದ್ದು ಇದನ್ನು ಸಮರ್ಪಕವಾಗಿ ಉಪಯೋಗ ಪಡೆದುಕೊಳ್ಳಬೇಕು ಹಾಗೂ ಹಾಕಿ ಕ್ರೀಡೆಗೆ ಪ್ರೋತ್ಸಾಹ ನೀಡಲು ಅವಶ್ಯಕವಿರುವ ಹಾಕಿ ಟರ್ಫ್ ಮಾಡಲು ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈಗ ಇವತ್ತು ಧ್ಯಾನ್ ಚಂದ್ ಕ್ರೀಡಾ ದಿನಾಚರಣೆ ಅಂಗವಾಗಿ ನಮ್ಮ ಎಲ್ಲ ಕ್ರೀಡಾಪಟುಗಳನ್ನು ಶುಭ ಹಾರೈಸ್ತೀನಿ. ಹಾಗೂ ಈ ಕಲಬುರಗಿ ವಿಭಾಗ ಮಟ್ಟದ ಸುಸಜ್ಜಿತ ಕ್ರೀಡಾಂಗಣದಲ್ಲಿ ಎಲ್ಲ ಸೌಲಭ್ಯಗಳಿದೆ, ಅದನ್ನು ಬಳಸಲು ಹೆಚ್ಚಿಗೆ ಆಗಬೇಕು. ಹಾಗೂ ಈ ಕ್ರೀಡಾ ಸೌಲಭ್ಯ ಬಳಸಲು ಏನೇನು ತೊಂದರೆ ಇದೆ ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು. ಆದಮೇಲೆ ಇಲ್ಲಿ ಹಾಕಿ ಭಾಳ ನಾನು ನೋಡ್ತಾ ಇರೋದು, ನಂದು ಸರ್ವಿಸಲ್ಲಿ ಇವೆಲ್ಲ ಆಟಗಾರ ಸಣ್ಣವರಿದ್ದಾವೆ, ಎಲ್ಲ ನಿಧಿ ಬರ್ತಿದ್ರು. ಅದಕ್ಕೆ ಈ ಹಾಕಿ ಬೆಳೆಸಲು ಇಲ್ಲೊಂದು ಸುಸಜ್ಜಿತ ಅಷ್ಟು ಟರ್ಫ್ ಆಗಬೇಕಾಗಿದೆ.
ಟರ್ಫ್ ಬರ್ತದೆ. ಈಗ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ನಮಸ್ಕಾರ. ಗುಲ್ಬರ್ಗ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಲಿಂಗಪ್ಪ ಕಣ್ಣೂರು ಮಾತನಾಡಿ, ಕಲಬುರಗಿಯಲ್ಲಿ ಇತರೆ ಕ್ರೀಡೆಗಳೊಂದಿಗೆ ಹಾಕಿ ಕೂಡ ಬೆಳೆಯುತ್ತಿದೆ. ಖ್ಯಾತ ಹಾಕಿ ಆಟಗಾರ ಧ್ಯಾನ್ ಚಂದ್ ಅವರಂತೆ ಹಾಕಿಯನ್ನ ಮತ್ತಷ್ಟು ಉನ್ನತಕ್ಕೆ ಕೊಂಡೊಯ್ಯಬೇಕು ಎಂದಿದ್ದಾರೆ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಭಾರತದ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ, ಧ್ಯಾನ್ ಚಂದ್ ಅವರ ಜನ್ಮದಿನದ ಅಂಗವಾಗಿ ಗುಲ್ಬರ್ಗಾದಲ್ಲಿ ಈ ಕ್ರೀಡೆಯನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದೆ. ಈಗ ತಾವೆಲ್ಲರೂ ನೋಡ್ತಿದ್ದ ಹಾಗೆ ಇಲ್ಲಿ ಎಲ್ಲ ಸೀನಿಯರ್ ಇರ್ತಕ್ಕಂಥ ಕ್ರೀಡಾಪಟುಗಳಿದ್ದಾರೆ. ಅದೇ ರೀತಿಗೆ ಮಕ್ಕಳು ಸಹ ಬರ್ತಾ ಇದ್ದಾರೆ. ಈ ಕ್ರೀಡೆಗೆ ಒಂದು ರಾಷ್ಟ್ರದ ಕ್ರೀಡೆ ಆಗಿರುವುದರಿಂದ ಈ ಕ್ರೀಡೆಗೆ ನಾವೆಲ್ಲರೂ ಸಹಾಯ ಸಹಕಾರ ನೀಡಬೇಕು. ಈ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು. ಹಾಗೆ ಧ್ಯಾನ್ ಚಂದ್ ಅವರ ಒಂದು ರಾಷ್ಟ್ರ ಪ್ರೇಮ ಮತ್ತು ಭಕ್ತಿಯನ್ನು ಇಟ್ಟುಕೊಂಡು ರಾಷ್ಟ್ರ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ವ್ಯಕ್ತಿ. ಅವರ ಜನ್ಮ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರುತ್ತಾ ತಮ್ಮೆಲ್ಲರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹಾಕಿ ಕಲಬುರಗಿ ಸಂಸ್ಥೆಯ ಕ್ರೀಡಾಪಟುಗಳು ಹಾಕಿ ಆಡಿದ್ರು. ಸಮಾರಂಭದಲ್ಲಿ ಶರಣಗೌಡ ಪಾಟೀಲ್, ಲವಕುಮಾರ್ ಖಟಾರೆ, ಅಶೋಕ್ ಕುಮಾರ್, ಶರದ್ ಎಸ್, ಗೌಸ್ ಮೈನೋದಿನ್, ಮಂಜುನಾಥ್, ಸತೀಶ್, ಆರಿಫ್, ಆಯೂಬ್ ಖಾನ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. 19 ವರ್ಷದ ಯುವಕನೋರ್ವನ ಕಾಲು ಜಾರಿ ಮಹಡಿ ಮೇಲಿಂದ ಬಿದ್ದ ಪರಿಣಾಮ ಆತನ ಮೆದುಳು ನಿಷ್ಕ್ರಿಯಗೊಂಡಿದ್ದ ಕಾರಣ ಮೃತ ಯುವಕನ ಅಂಗಾಂಗ ದಾನ ಮಾಡಿ ಯುವಕನ ಪೋಷಕರು ಬೇರೆ ಜೀವಗಳಿಗೆ ಅಂಗಾಂಗಗಳ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ಇನ್ನು ಕಲಬುರಗಿಯಿಂದ ಜೀರೋ ಟ್ರಾಫಿಕ್ ಮೂಲಕ ಮೃತ ಯುವಕನ ಅಂಗಾಂಗವನ್ನ ಹೈದರಾಬಾದ್ಗೆ ಕಳಿಸಿ ಅಲ್ಲಿಂದ ಏರ್ ಲಿಫ್ಟ್ ಮೂಲಕ ಬೆಂಗಳೂರಿಗೆ ಕಳಿಸಲಾಗಿದೆ. ಯಾವುದೇ ವ್ಯಕ್ತಿ ಮೃತಪಟ್ಟ ಬಳಿಕ ನಿಗದಿತ ಸಮಯದೊಳಗೆ ಆತನ ದೇಹದ ಅಂಗಾಂಗಗಳು ಇನ್ನೊಬ್ಬರ ಜೀವ ಉಳಿಸಬಹುದಾಗಿದೆ. ನಮ್ಮಲ್ಲಿ ಅದೆಷ್ಟೋ ಜನ ಇಂತಹ ದಾನಗಳಿಗೆ ಮುಂದಾಗುವುದು ತೀರಾ ಅಪರೂಪವೆಂದೇ ಹೇಳಬಹುದು. ಕಲಬುರಗಿಯಲ್ಲಿ 19 ವರ್ಷದ ಯುವಕನೋರ್ವ ಮಹಡಿಯ ಮೇಲಿಂದ ಕಾಲು ಜಾರಿ ಬಿದ್ದ ಪರಿಣಾಮ ಆತನನ್ನ ಕಲಬುರಗಿ ನಗರದ ಚಿರಾಯು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ 2 ದಿನದ ಹಿಂದೆ ಆತನ ಮೆದುಳು ನಿಷ್ಕ್ರಿಯವಾಗಿತ್ತು. ಈ ಕುರಿತು ಚಿರಾಯು ಆಸ್ಪತ್ರೆಯ ವೈದ್ಯರು ಮೃತ ಯುವಕನ ಅಂಗಾಂಗಗಳು ಇನ್ನಿತರರಿಗೆ ದಾನ ಮಾಡುವ ಬಗ್ಗೆ ಸಲಹೆ ನೀಡಿದ ಬೆನ್ನಲ್ಲೇ ಇದಕ್ಕೆ ಯುವಕನ ಪೋಷಕರು ಸಹಮತ ನೀಡಿದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿರುವ ರೋಗಿಯೊಬ್ಬರಿಗೆ ಲಿವರ್ ಅವಶ್ಯಕತೆ ಇತ್ತು. ಹೀಗಾಗಿ ಆಗಸ್ಟ್ 28ರಂದು ಮುಂಜಾನೆ ಮೃತ ಯುವಕನ ಲಿವರ್ ಅನ್ನ ಕಲಬುರಗಿಯಿಂದ ಜೀರೋ ಟ್ರಾಫಿಕ್ ಮೂಲಕ ಅಂಗಾಂಗವನ್ನ ಹೈದರಾಬಾದ್ಗೆ ಕಳಿಸಿ ಅಲ್ಲಿಂದ ಏರ್ ಲಿಫ್ಟ್ ಮೂಲಕ ಬೆಂಗಳೂರಿಗೆ ಕಳಿಸಲಾಗಿದೆ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆದಂತ ಬದುಕೇ ಒಂದು ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ದಲಿತ ಸೇನೆ ಹೋರಾಟಗಾರ ದಿವಂಗತ ಡಿ.ಕೆ. ಮದನ್ಕರ್ ನಿಧನದ ಹಿನ್ನೆಲೆ ದಲಿತ ಸೇನೆಯಿಂದ ನಡೆದ ನುಡಿನಮನ ಕಾರ್ಯಕ್ರಮ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ದಲಿತ ಸೇನೆ ರಾಜ್ಯ ನಾಯಕ ದಿವಂಗತ ಪರಮೇಶ್ವರಪ್ಪ ಎನ್ ಅವರ ವೇದಿಕೆ ದಲಿತ ಸೇನೆ ಹೋರಾಟಗಾರರ ಸಂಘಟ ದಿವಂಗತ DK ಮದನ್ಕರ್ ಅವರಿಗೆ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಂಗೀತ ಕಲಾ ಮಂಡಳಿಯಲ್ಲಿ ಹಮ್ಮಿಕೊಂಡಿದ್ದ ದಲಿತ ಸೇನೆ ಹೋರಾಟಗಾರ ದಿವಂಗತ DK ಮದನ್ಕರ್ ಅವರ ಭಾವಚಿತ್ರಕ್ಕೆ ಗಣ್ಯರು ನಮನ ಸಲ್ಲಿಸಿದರು. ಇದೇ ವೇಳೆ ಕಲಬುರಗಿ ಜಿಲ್ಲೆಯ ತಾಲೂಕುಗಳ ದಲಿತ ಸೇನೆ ಸದಸ್ಯರಿಂದ ದಿವಂಗತ DK ಮದನ್ಕರ್ ಕುಟುಂಬಕ್ಕೆ ಧನ ಸಹಾಯ ಮಾಡಿದ್ರು. ಜಿಲ್ಲೆಯ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾಗಿದ್ದ ದಿವಂಗತ DK ಮದನ್ಕರ್ ಅವರ ಸ್ಥಾನಕ್ಕೆ ಮಂಜುನಾಥ್ ಭಂಡಾರಿ ಅವರನ್ನ ಕಲಬುರಗಿ ದಲಿತ ಸೇನೆ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು.
ಸಮಾರಂಭದಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂಜಿ ಸಂಗಿಯವರು ದಿವಂಗತ ಡಿಕೆ ಮದನ್ಕರ್ ಅವರ ಹೋರಾಟದ ಕುರಿತು ಮಾತನಾಡಿದರು. ಒಬ್ಬ ದೊಡ್ಡ ಹೋರಾಟಗಾರನಾಗಿ ಡಿಕೆ ಮದನ್ಕರ್ ರೂಪುಗೊಂಡಿದ್ರು. ಮೊನ್ನೆ ಸಿವಿಯರ್ ಹಾರ್ಟ್ ಅಟ್ಯಾಕ್ನಿಂದಾಗಿ ಇವತ್ತು ನಮ್ಮ ಚಳವಳಿಯನ್ನು ಅರ್ಧಕ್ಕೆ ನಿಲ್ಲಿಸಿರುವಂಥ ಹೋರಾಟದ ಗೆಳೆಯ ಡಿಕೆ ಮದನ್ಕರ್ ಅವರನ್ನು ನಾವು ನೆನಪಿಸಿಕೊಳ್ಳುವಂಥ ದಿನ ಇವತ್ತು. ಆ ಒಂದು ಸಂದರ್ಭಕ್ಕಾಗಿ ನಾವೆಲ್ಲ ಸ್ನೇಹಿತರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ತಾಲೂಕುಗಳು ಮತ್ತು ನಮ್ಮ ರಾಜ್ಯ ನಾಯಕ ಮೆಹಬೂಬ್ ಸಿದ್ದಿಕರ್ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಈ ಕಾರ್ಯಕ್ರಮ ನಾವಿವತ್ತು ನುಡಿ ನಮನ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಒಂದು ವಿಪರಾಸ ಇಲ್ಲಿ ನಮ್ಮ ತಿಪ್ಪಣ್ಣಪ್ಪ ಕಮಲ್ಕರ್ ಸರ್ ಮತ್ತು ಉಸ್ತಾದ್ ನಾಸಿರ್ ಹುಸೇನ್ ಸರ್ ಅರ್ಜುನ್ ಭದ್ರ ಸರ್ ಬಂದದ. ಇವತ್ತಿನ ಇವತ್ತು ಡಿಕೆ ಮದನ್ಕರ್ಲಿ ಮುಂಜಾನೆ 9 ಗಂಟೆ ಸುಮಾರು ಹಾರ್ಟ್ ಅಟ್ಯಾಕ್ ಆಗ್ತದ. ದಾವಣಗೆರೆ ಒಳಗೆ ಪರಮೇಶ್ವರ್ ಪೇನ್ ಅಂತ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ, ಭಾಳ ಬುದ್ಧಿವಂತ ಮತ್ತು ರಿಯಲ್ ಎಸ್ಟೇಟ್ ದೊಡ್ಡ ಮನುಷ್ಯ, ಭಾಳ ಹೃದಯ ಶ್ರೀಮಂತ ವ್ಯಕ್ತಿ. ಆತ ನನಗೆ ಫೋನ್ ಮಾಡ್ತಾನ, ಸರ್ ಎಂಥದ್ದು ಸರ್ ನಮ್ದು ಡಿಕೆ ಇಲ್ಲಾಂದ್ರೆ ನಮ್ಗೆ ಭಾಳ ಕಷ್ಟ ಆಗ್ತದೆ ಸರ್, ನಾನು ಬರ್ತೀನಿ ಅಂತಂದ್ರು. ದಾವಣಗೆರೆ ನೀವು ಬರ್ಬೇಕಾದ್ರೆ ಲೇಟ್ ಆಗ್ತದೆ ಸರ್, ದಾವಣಗೆರೆ ಬರ್ಲಿಕ್ಕೆ ಹೋಗ್ಬೇಡ್ರಿ, ಸಾಯಂಕಾಲ ನೀವು ಏನಪ್ಪ ಅಂದ್ರೆ ನುಡಿ ನಮ್ಮ ಒಂದು ಶ್ರದ್ಧಾಂಜಲಿ ಸಭೆ ಏರ್ಪಾಡು ಮಾಡಿ ದಾವಣಗೆರೆ ಹೋಗ್ತಾ ನಾನು ಪರಮೇಶ್ವರಪ್ಪ ಹೇಳಿದೆ. ಆ ಪರಮೇಶ್ವರಪ್ಪಗ ಅವ್ರ ಆ ಕಡೆ ಸಾಯಂಕಾಲ 7 ಗಂಟೆ ತಾನೆ 6 ಗಂಟೆಗೆ ಡಿಕೆ ಬಗ್ಗೆ ಒಂದು ಹಾಡ ಬರ್ತಾರೆ ಇದ್ರೊಳಗೆ, ಫೇಸ್ಬುಕ್ನೊಳಗೆ ಒಂದು ಡಿಕೆ ಬಗ್ಗೆ ಯಾವುದೋ ಸಿನಿಮಾ ಹಾಡಾಕಿ ಒಳ್ಳೆ ಸೋದರಿ ನಾವು ಕಳ್ಕೊಂಡ್ಬಿಟ್ಟಾರ ಬಗ್ಗೆ ಡಿಕೆ ಬಗ್ಗೆ ಅವನ್ ಯಾವುದೋ ಸಿನಿಮಾ ಹಾಡ್ತಾರೆ ಡಿಕೆದೆಲ್ಲ ಫೋಟೋಗಳು ಹಾಕಿ ಪ್ಲೇ ಮಾಡ್ತಾರ. 8 ಗಂಟೆಗೆ ದಾವಣಗೆರೆ ಒಳಗೆ ಶ್ರದ್ಧಾಂಜಲಿ ಸಭೆ ಅದ. 7:15 ಅಲ್ಲ ಜಿಲ್ಲಾ ಸಮಿತಿ ನಾಯಕ ಪ್ರತಾಪ್ ಅಂತೇಳಿ ನಮ್ಮ ದಾವಣಗೆರೆ ಅಧ್ಯಕ್ಷರು ಹೇಳೋದು ಸಣ್ಣ ಮೀಟಿಂಗ್ ಅಂತೇಳಿ ಯಾವುದೋ ಒಂದು ಮೀಟಿಂಗ್ ಯಾವ ಸಣ್ಣದೊಂದು ಯಾವುದೋ ರಾಜ್ಯ ಪಂಚಾಯತ್ ಮಾಡಕ್ಕೆ ಹೋದಂಥ ವ್ಯಕ್ತಿಗೆ ಅಲ್ಲಿ ಮರ್ಡರ್ ಮಾಡ್ಬಿಡ್ತಾವ್ರು. ಭಾಳ ದೊಡ್ಡ ಹೊಡ್ತಾವ ನಮಗೆ. ಏನು ಯಾವುದೇ ಸಂಬಂಧ ಇರಲ್ಲ, ಸಣ್ಣ ವಿಷಯಕ್ಕೆ ಜಗಳ ಯಾಕೆ ಮಾಡ್ಕೊತಿರತ್ತ ಅಂತ ಕೇಳೋದು ದೊಡ್ಡ ಮನುಷ್ಯಾಗ ಅಲ್ಲಿ ಒಬ್ಬ ಪರಮೇಶ್ವರ ಸಾಯ್ತರ, ಇಲ್ಲಿ ಡಿಕೆ ಮದನ್ಕರ್ ಸತ್ತದ. ನಮಗೆ ಆ ಒಂದು ನಾವು 2 ಹೋರಾಟಗಾರನ್ನು ನಾವು ರಾಜ್ಯದೊಳಗೆ ಕಳ್ಕೊಂಡ ಸಲುವಾಗಿ ನಾವಿವತ್ತು ದಲಿತರ ರಾಜ್ಯ ನಾಯಕ ಪರಮೇಶ್ವರ್ ಪಿ ಎನ್ ಅವರು ವೇದಿಕೆ ಅಂತ ಮಾಡ್ಕೊಂಡು ಅವ್ರ ನೆನಪಿನೊಳಗೆ ಕೂಡ ಇಲ್ಲಿ ನಾವಿಲ್ಲಿ ಕಾರ್ಯಕ್ರಮ ಡಿಕೆಂದು ನುಡಿ ನಮನ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದಾದ ತಕ್ಷಣ ಬೆಂಗಳೂರಿನೊಳಗೆ ಪರಮೇಶ್ವರಪ್ಪನ ನುಡಿ ನಮನ ಕಾರ್ಯಕ್ರಮ ಅಲ್ಲಿ ಮಾಡ್ತೀವಿ. ಅದಕ್ಕೆ ಡಿಕೆ ಮದನ್ಕರ್ ವೇದಿಕೆ ಅಂತ ಬೆಂಗಳೂರಿನಲ್ಲಿ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ವಿ. ಸಾಧ್ಯ ಆಯ್ತು ಅಂದ್ರೆ ನಮ್ಮ ರಾಜ್ಯ ನಾಯಕರಾಗಿರುವಂತ ಉಸ್ತಾದ್ ನಮ್ದು ನಾಸಿರ್ ಸಾಹೇಬ್ ಕೂಡ ಅಲ್ಲ ಇನ್ವೈಟ್ ಮಾಡ್ತೀನಿ. ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರುವಂತ ತಿಪ್ಪಣ್ಣಪ್ಪ ಕಮಲ್ಕರ್ ಸರ್ ಕೂಡ ಕಾರ್ಯಕ್ರಮ ನಾನು ಇನ್ವೈಟ್ ಮಾಡ್ತಿದ್ದೇನೆ ಕಾರ್ಯಕ್ರಮ. ವಿಧಾನ ಪರಿಷತ್ನ ಮಾಜಿ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿ, ಡಿಕೆ ಮದನ್ಕರ್ ಅವರು ಸಮಾಜದ ಕಣ್ಣಾಗಿ ಅನೇಕ ಜನಪರ ಹೋರಾಟ ಮಾಡಿದ್ದಾರೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ಧನ ನೀಡುವುದಾಗಿ ತಿಳಿಸಿದ್ದಾರೆ. ಈ ಸಮಾಜಕ್ಕೆ 2 ಕಣ್ಣುಗಳು ಹಾಕಿದ್ರು. ಆಮೇಲೆ ಹಿಂದೆ ಕೇಳ್ತಿದ್ರು 2 ಜೋಡಿ ಎತ್ತುಗಳು ಒಂದೇ ನಮನ ಇದ್ದು ಒಂದೇ ಥರ ಪವರ್ಫುಲ್ ಆಗಿದ್ದು ಅಂದ್ರೆ ಏನಾದ್ರೂ ಅನಾಹುತ ಆಗ್ತದ ಅಂತ ಹೇಳ್ತು ಹಿಂದಕ್ಕಿನ ಕಾಲಕ್ಕೆ ಮಾತಾಡ್ತಿದ್ರು. ಆದರೆ ನಮ್ಮ ಜನಸಂಖ್ಯಕರವರು ನಮ್ಮ ಮದನ್ಕರ್ ಅವರು ಬಹಳ ಗಟ್ಟಿಯಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಗಳಿಸಿಕೊಂಡಂಥ ಪ್ರಬಲ ನಾಯಕರಾಗಿದ್ದರು. ಅಟ್ಲೀಸ್ಟ್ ಅವನಿಗೆ ಏನಾದ್ರು ತೊಂದರೆ ಕಾಲರ ಮುರಿದು ಕೈಯರ ಮುರಿದಾರ ಜೀವಂತವಾಗಿ ಇಡಬೇಕಾಗಿತ್ತು. ಇಂಥ ಸಣ್ಣ ವಯಸ್ಸಿನಾಗ ಏನು ದೇವರು ತಗೊಂಡು ಹೋದಲ್ಲ, ಈ ಭಾಗದಲ್ಲಿ ಅತ್ಯಂತ ತುಂಬಲಾದಂಥ ನಷ್ಟ ಆಗಿದೆ. ಅದರಲ್ಲಿ ಹಿಂದುಳಿದ ವರ್ಗಕ್ಕೆ ದಲಿತರಿರ್ಬೋದು, ಹಿಂದುಳಿದವರಿರ್ಬೋದು, ಅಲ್ಪಸಂಖ್ಯಾತರಿರ್ತೀವಿ, ಹಿಂದುಳಿದ ಜನಾಂಗದವರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಪ್ರತಿಪಡಿಸ್ತಕ್ಕಂಥ ಜನರಿಗೆ ಇದು ಬಹಳ ದೊಡ್ಡ ಘನಘೋರ ಅನ್ಯಾಯ ಆಗಿದೆ. ಭವಿಷ್ಯ ಅವರ ಅಗಲಿದಂಥ ಜೀವ ವಾಪಸ್ ತಂದುಕೊಳ್ಳಕ್ಕೆ ಆಗಂಗಿಲ್ಲ ನಮಗೆ. ನಾವು ನೀವೆಲ್ಲ ಕೂಡಿಕೊಂಡು ಆ ಮನೆತನಕ್ಕೆ ನಮ್ಮ ಮನೆಯವರು ತೀರ್ಕೊಂಡು ಹೋದರೂ ಕೂಡ, ಆಕಸ್ಮಿಕ ನಿಧನ ಆದರೂ ಕೂಡ ಎಲ್ಲ ಸಮುದಾಯಗಳು ನಮ್ಮ ಬೆನ್ನು ಹಿಂದೆ ನಿಂತಿವೆ ಎಂದು ಅವರ ನೋವನ್ನು ಮರಿತಕ್ಕಂಥ ಕೆಲಸ ನಾವು ನೀವು ಕಲಿತು ಮಾಡಿ, ಮದನ್ಕರ್ ಅವರು ನಮ್ಮಿಂದ ಅಗಲಿ ಹೋಗಿಲ್ಲ, ಅವರ ಆತ್ಮ ಮಾತ್ರ ನಮ್ಮೆಲ್ಲರ ಕಣದಲ್ಲಿ ಇದೆ ಎಂದು ತಿಳ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಬಾಲರಾಜ ಗುತ್ತೇದಾರ್ ಸಾಹೇಬ್ರೆ, ಉಸ್ತಾದ್ ಸಾಹೇಬ್ರೆ, ಭದ್ರೇ ಮೇಲೆ ಅವನ ರೊಕ್ಕ ಗೊತ್ತಿಲ್ಲ ನನಗೆ, ನಮ್ಮ ಅಣ್ಣವರು ಸಲೀಂ ಮೊಹಮ್ಮದ್ ಎಲ್ಲ ಕಲಿತು ನೀವು ಕೂಡ ಸಹಾಯ ಮಾಡಬೇಕು ಆ ಮನೆತನಕ್ಕೆ. ನಾನು ಕೂಡ ನನ್ನ ಆ ಜೀವ ಮಾತ್ರ ತರಲಾಗಂಗಿಲ್ಲ,
ಅದನ್ನು ಬಿಟ್ಟು 1 ಲಕ್ಷ ರೂಪಾಯಿ ಹಣವನ್ನು ಆ ಕುಟುಂಬ ವರ್ಗಕ್ಕೆ ಅವ್ರ ಮನೆಗೆ ಹೋಗಿ ನಿಮ್ಮೆಲ್ಲ ಸಂಘ ಸಮಿತಿಯವರು ದಲಿತ ಸೇನೆಯವರನ್ನು ಕರ್ಕೊಂಡು ಹೋಗಿ ಅವ್ರ ಮನೆತನಕ್ಕೆ ಮುಟ್ಟಿಸಿ ಬರ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀನಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸಮಾರಂಭದಲ್ಲಿ ಪೂಜ್ಯ ವಿಶುದ್ಧ ಬೋಧಿ ಬಂತೆ, ಅಭಿಷೇಕ್ ಪಾಟೀಲ್, ಉಸ್ತಾದ್ ನಾಸೀರ್ ಹುಸೇನ್, ಕೃಷ್ಣಾರೆಡ್ಡಿ, ಅರ್ಜುನ್ ಬದ್ರೆ, ಬಾಲರಾಜ್ ಗುತ್ತಿದಾರ್, ಸಚಿನ್ ಪರ್ತಾಬಾದ್, ರವಿ ದೇಗಾಂವ್, ಅರ್ಜುನ್ ಗೊಬ್ಬೂರ್, ಗುರು ಮಳಗೆ, ರಾಜು ಲೆಂಗ್ಟಿ, ದರ್ಗಾ ಬಂಗರ್ಗಾ, ಶ್ರೀಕಾಂತ್ ರೆಡ್ಡಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು 7 ವರ್ಷಗಳಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಸಿಲುಕಿದ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆದುಕೊಂಡು ಬರುವ ಮಹತ್ ಕಾರ್ಯ ಮಾಡಿದ್ದಾರೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಮಾತನಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಉಮೇಶ್ ಯಾದವ್, ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಬಳಿಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಲವಾರು ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಅದರಂತೆ ಇತ್ತೀಚೆಗಷ್ಟೇ ಭಾರತ ಸರ್ಕಾರವು ಇ ಶ್ರಮ್ ಹೆಸರಿನಲ್ಲಿ ಪೋರ್ಟಲ್ ಆರಂಭಿಸಿದ್ದು, ಇದು ಭಾರತದ ಅಸಂಘಟಿತ ವಲಯದಲ್ಲಿ ಮಹತ್ವದ ಬದಲಾವಣೆ ತರಲಿದೆ. ಕೋಟ್ಯಾಂತರ ಕಾರ್ಮಿಕರನ್ನ ಈ ಪೋರ್ಟಲ್ ಮೂಲಕ ಸರ್ಕಾರವು ಗುರುತಿಸಲಿದ್ದು, ಸಾಮಾಜಿಕ ಭದ್ರತೆ ಸೇರಿದಂತೆ ವಿವಿಧ ಸರ್ಕಾರಿ ಯೋಜನೆಗಳ ಸೌಲಭ್ಯ ಒದಗಿಸಲು ನೆರವಾಗಲಿದೆ. ಈ ಪೋರ್ಟಲ್ ಸಾರ್ವಜನಿಕ ಬಳಕೆಗೆ ಲಭ್ಯವಾಗುವ ದಿನವೇ ಅಸಂಘಟಿತ ವಲಯದ ಕಾರ್ಮಿಕರು ನೋಂದಣಿ ಮಾಡಿಕೊಳ್ಳಬಹುದು. ಕಾರ್ಮಿಕರಿಗೆ ನೆರವಾಗಲೆಂದು ಸಹಾಯವಾಣಿಯನ್ನ ಕಾರ್ಮಿಕ ಇಲಾಖೆ ಆರಂಭಿಸಲಿದೆ. 14434 ಈ ಸಂಖ್ಯೆಯ ಮೂಲಕ ಕಾರ್ಮಿಕರು ನೋಂದಣಿಗೆ ನೆರವು ಪಡೆದುಕೊಳ್ಳಬಹುದು ಎಂದಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳನ್ನು ಫಲಾನುಭವಿಗಳಿಗೆ ಒದಗಿಸಲು ಸಂಯೋಜಿತ ಪದ್ಧತಿಯೊಂದನ್ನು ರೂಪುಗೊಳ್ಳಬೇಕು. ಹೀಗೆಂಬ ಉದ್ದೇಶದಿಂದ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಕಾರ್ಮಿಕರ ಮಾಹಿತಿಯನ್ನ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಒದಗಿಸಲಿವೆ ಎಂದಿದ್ದಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಕಳೆದ 7 ವರ್ಷದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಮೊದಲನೇದಾಗಿ 7 ವರ್ಷಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಜನಪರ ಆಡಳಿತವನ್ನು ನೀಡಿ ದೇಶ ಅಸಾಧಾರಣ ಅಭಿವೃದ್ಧಿದತ್ತ ಮುನ್ನಡೆಸಿದ್ದಾರೆ. ಅನೇಕ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕು, ಒಂದು 8-10 ದಿವಸದಿಂದ ಅಫ್ಘಾನಿಸ್ತಾನದಲ್ಲಿ ಏನಾಗಿದೆ, ತಾಲಿಬಾನಿಗಳ ಒಂದು ಅತ್ಯಾಚಾರ, ಅಲ್ಲಿ ನಮ್ಮ ಭಾರತೀಯರು ಯಾರ್ಯಾರಲ್ಲಿ ಸಿಕ್ಕೊಂಡು ಬಿಟ್ಟಿದ್ರು ಅವರಿಗೆ ವಿಶೇಷವಾಗಿ ಅವರನ್ನು ಪ್ರೊಟೆಕ್ಷನ್ ಕೊಟ್ಟು ನಮ್ಮ ಭಾರತಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಮತ್ತು ಇವತ್ತು ಕೋವಿಡ್ ಇಡೀ ಜಗತ್ತಿನಲ್ಲೇ ನಮ್ಮ ಕೋವಿಡಿಂದ ತತ್ತರಿಸಿ ಹೋದಾಗ ನಮ್ಮ ಹರ್ಷವರ್ಧನ್ ಅವರು ನಮ್ಮ ಆರೋಗ್ಯ ಮಂತ್ರಿಗಳಾಗಿದ್ದರು. ಇನ್ನೂ ನಮ್ಮ ಬೇರೆ ಯಾವ ಈ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ಈ ಕೋವಿಡ್ ಬಗ್ಗೆ ಕಮಿಟಿಗಳು ಮಾಡಿರಲಿಲ್ಲ. ಜನವರಿ 2020 ಇಸ್ವಿಯಿಂದನೇ ನಮ್ಮ ಕಾರ್ಯಕ್ರಮ ಶುರುವಾಗಿವೆ. ಈ ನಮ್ಮ ಲಾಕ್ಡೌನಲ್ಲಿ 1,70,000ಕ್ಕೂ ಹೆಚ್ಚು ಸಾವುಗಳನ್ನು ತಪ್ಪಿಸಲಾಗಿದೆ. ಬದುಕುಳಿಯುವಿಕೆ ಲಾಕ್ಡೌನ್ ಕಾರಣದಿಂದ ಯಾವುದೇ ಸಾವುಗಳು ಸಂಭವಿಸದಂತೆ ನೋಡಿಕೊಳ್ಳಲು ₹500 ಬಡ ಮತ್ತು ಒಟ್ಟಾರೆ 20 ಕೋಟಿ ಮಹಿಳೆಯರಿಗೆ 6 ತಿಂಗಳವರೆಗೆ ಮತ್ತು 80 ಕೋಟಿ ಬಡ ಜನರಿಗೆ 6 ತಿಂಗಳವರೆಗೆ ಆಹಾರ ಧಾನ್ಯಗಳು, ಉಚಿತ ಗ್ಯಾಸ್ ಸಿಲಿಂಡರ್ ನೀಡಲಾಗಿದೆ. ಇದು ಸಾಂಕ್ರಾಮಿಕ ರೋಗದಿಂದ ಜನರು ರಕ್ಷಿಸಿದೆ. ಮತ್ತು ಈಗ ನಿನ್ನೆ ನಾವು ಕಾನೂನು ಭಾಳ ಇಂಪಾರ್ಟೆಂಟ್ ಬಿಲ್ ಪಾಸಾಗಿದೆ. ಬಿಲ್ಲೆಲ್ಲ ಈ ಪೋರ್ಟಲಿಂದ ಶುರು ಮಾಡಿದ್ದೀವಿ. ಇದು ಇಡೀ ದೇಶಕ್ಕೆ ಒಂದು ಈ ಶ್ರಮ್ ಪೋರ್ಟಲ್, ಇದೊಂದು ಪ್ರತಿ ಟೌನ್, ಪ್ರತಿ ಸಿಟಿ, ಪ್ರತಿ ಭಾರತ ದೇಶದಾಗ ಇಡೀ ಜಗತ್ತಿನಲ್ಲಿ ಇಂಥ ಒಂದು ಪೋರ್ಟಲ್ ಮಾಡಿಲ್ಲ. ನರೇಂದ್ರ ಮೋದಿಯವರು ಒಂದು ಕನಸಾಗಿತ್ತು. ಯಾಕೆಂದ್ರೆ ನಾವು ಗುಲ್ಬರ್ಗಾದಿಂದ ಅನೇಕರಿಗೆ ನೋಡಿದ್ದೀವಿ. ನಾವು ನಮ್ಮ ಹಳ್ಳಿ ಊರುಗಳಿಂದ ಯಾರು ಲೇಬರ್ದು ಒಂದು ಅಕೌಂಟ್ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಹೇಳ್ತೀವಿ, ಅದು ಎಲ್ಲಿ ಇರಲಿಲ್ಲ. ಈ ಪೋರ್ಟಲ್ ಈ ಶ್ರಮ್ ಪೋರ್ಟಲ್ ಮೊನ್ನೆ ನಾವು ಕೂಡ ದೆಹಲಿಯಲ್ಲಿದೆ, ಅಲ್ಲಿ ಈ ಪೋರ್ಟಲ್ ಉದ್ಘಾಟನೆ ಆಯಿತು. ಇದರ ಜವಾಬ್ದಾರಿ ಭಾಳ ದೊಡ್ಡ ಜವಾಬ್ದಾರಿ ಸ್ಟೇಟ್ ಗೌರ್ಮೆಂಟ್. ಇದು ಅನ್ಆರ್ಗನೈಸ್ ಸೆಕ್ಟರ್. ನಾವು ಲೇಬರ್ ಪಾರ್ಲಿಮೆಂಟ್ರಿ ಕಮಿಟಿದಲ್ಲಿದ್ದಾಗ, ಸ್ಟ್ಯಾಂಡಿಂಗ್ ಕಮಿಟಿದಲ್ಲಿದ್ದಾಗ ಇದರಲ್ಲಿ ಪೂರ್ತಿ ಇದರ ಬಗ್ಗೆ ಚರ್ಚೆ ಮಾಡಿ ನಮಗೆ ಒಬ್ಬ ಲೇಬರ್ ಅಕೌಂಟ್ ಸಿಗ್ತಿರಲಿಲ್ಲ.
ಒಬ್ಬ ಲೀಡ್ರ್ ಸೆಲ್ಫ್ ಯಾರೇ ಒಬ್ಬ ಲೇಬರ್ ಆಗಲಿ ಅನ್ಆರ್ಗನೈಸ್ ಸೆಕ್ಟರ್ದವರು ಮನೆಗೆ ಕೆಲಸ ಮಾಡೋರು, ಆಟೋ ನಡೆಸಿದವರು, ಅಗ್ರಿಕಲ್ಚರ್ ಲೇಬರ್, ಪ್ರತಿ ಅನ್ಆರ್ಗನೈಸ್ ಸೆಕ್ಟರ್ ಅದನ್ನು ಇವತ್ತು ಓಪನ್ ಮಾಡುವಂಥ ಪೋರ್ಟಲ್ ಇವತ್ತು ರೆಡಿ. ಮೊನ್ನೆ ಮಧ್ಯಾಹ್ನ 4 ಗಂಟೆಗೆ ಇನಾಗ್ರೇಷನ್ ಆಯಿತು. ಅದರಿಂದ ಪ್ರತಿ ಲೇಬರ್ ನೀವೇನು ಕಾರ್ಪೊರೇಷನ್ ಭಾಳ ಉಪಯೋಗ ಆಗ್ತದೆ. ಇವತ್ತು ಅವರಿಗೆ ಯಾವುದೋ ಮೊದಲು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಪ್ರತಿಯೊಬ್ಬರಿಗೆ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಇಟ್ ಈಸ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ಈಗ ಒಬ್ಬ ನಮ್ಮ ಫಾರ್ ಲೇಬರ್ ಅನ್ಆರ್ಗನೈಸ್ ಸೆಕ್ಟರ್ಸ್ ಇವತ್ತು ಒಬ್ಬ ನಮ್ಮ ಗುಲ್ಬರ್ಗ ಲೇಬರ್ ಬಾಂಬೆ ಕೆಲಸಕ್ಕೆ ಹೋದರೂ ಕೂಡ ಇಲ್ಲಿ ಅದು ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವನ ಪೂರ್ತಿ ಮಾಹಿತಿ ಸರ್ಕಾರ ಸಿಗುತ್ತೆ. ಬೈ ಚಾನ್ಸ್ ಆಕ್ಸಿಡೆಂಟ್ ಆಯಿತು ಅವನಿಗೆ ಇಮಿಡಿಯೇಟ್ಲಿ 2 lakhs, ಮತ್ತು ಫೇಟಲ್ ಆಕ್ಸಿಡೆಂಟ್ ಆಯಿತು ಅಂದರೆ ಎಲ್ಲ ತೀರ್ಕೊಂಡ್ರೆ 2 ಲಕ್ಷ, ಏನಾದರೂ ಮೇಜರ್ ಆಕ್ಸಿಡೆಂಟ್ ಆದರೆ 1 ಲಕ್ಷ. ಇದು ಭಾಳ ಇಂಪಾರ್ಟೆಂಟು. ಮತ್ತು ನಾವು ಇವು ಹೌಸಿಂಗ್ ಸ್ಕೀಮ್ನು ಇವತ್ತು ಟೆಂಪರರಿ ಹೌಸಿಂಗ್ ಸ್ಕೀಮ್ ಈ ಮೈಗ್ರೆಂಟ್ ಲೇಬರ್ಗಳಿಗೆ ನಮ್ಮ ಗುಲ್ಬರ್ಗದಿಂದ 1000 ಜನರು ಹೋಗಿದ್ದಾರೆ. ಅವರಿಗೆ ಅಲ್ಲಿ ಒಂದು ನಮಗೆ ಪೂರ್ತಿ ಡೀಟೇಲ್ಸ್ ಸಿಗ್ತದೆ ಟು ರೆಕಾರ್ಡ್. ಈಗ ನಾವು ಸೆಲ್ಫ್ ಎಂಪ್ಲಾಯ್ಡ್ ಅಂತೇಳಿ ರೆಕಾರ್ಡ್ ಮಾಡಲಿಕ್ಕೆ ಇದು ಭಾಳ ಒಂದು ಹಿಸ್ಟಾರಿಕಲ್ ರೆವಲ್ಯೂಷನರಿ ಸ್ಟೆಪ್ಪು. ಇದು ಪ್ರತಿಯೊಬ್ಬರಿಗೆ ಅಗ್ರಿಕಲ್ಚರ್ ಲೇಬರ್ ಹಿಡಿದು ಪ್ರತಿಯೊಬ್ಬರಿಗೆ ಉಪಯೋಗ ಅಂತ. ನಿನ್ನೆ 2 ದಿವಸದಲ್ಲಿ 2 ಲಕ್ಷ ಮಂದಿ ರಿಜಿಸ್ಟರ್ ಆಗಿದ್ದಾರೆ. ಹೋಲ್ ವರ್ಲ್ಡ್ 38 crores unorganized laborers will be registered in this. ಇನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಮಾತನಾಡಿ, ಕಲಬುರಗಿ ಮಹಾನಗರ ಪಾಲಿಕೆಯ 55 ವಾರ್ಡ್ಗಳಲ್ಲಿ ಬಿಜೆಪಿ 35 ವಾರ್ಡ್ಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಪಾಲಿಕೆ ಚುನಾವಣೆ ನಿಮಿತ್ತ ಎಬಿಸಿ ಎಂದು 3 ಬೂತ್ಗಳನ್ನು ಮಾಡಲಾಗಿದ್ದು, ಹೆಚ್ಚು ಮತ ನೀಡುವ ಬೂತ್ಗಳನ್ನು ಎ ಬೂತ್ ಎಂದು ಕರೆಯಲಾಗಿದೆ. ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಮತ ನೀಡುವ ಬೂತ್ಗಳಿಗೆ ಬಿ ಬೂತ್ ಮಾಡಲಾಗಿದೆ. ಹಾಗೂ ಬಿಜೆಪಿ ಪಕ್ಷ ಬಿಟ್ಟು ಬೇರೆ ಪಕ್ಷಗಳಿಗೆ ಮತ ಹಾಕುವ ಬೂತ್ಗಳಿಗೆ ಸಿ ಎಂದು ಮಾಡಲಾಗಿದೆ. ಈ ಬಾರಿಯ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಬಹುಮತ ಪಡೆದು ಕಲಬುರಗಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿದ್ದೇವೆ ಎಂದಿದ್ದಾರೆ. 39 ಎ ಸೀಟ್ಗಳಿದೆ ನಮ್ಮ ಕಲಬುರಗಿಯಲ್ಲಿ. 39 ಎ ಸೀಟ್ಸ್. ಎ ಮೀನ್ಸ್ ಎ ಸೀಟ್ಸ್, ವಿನ್ನಬಲ್ ಸೀಟ್ಸ್. ನಾವು 39 ಸೀಟ್ಗಳನ್ನು ಗೆಲ್ತೇವೆ ಅನ್ನುವಂಥದ್ದನ್ನು ನಮ್ಮ ಕೋರ್ ಕಮಿಟಿ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಮಹಾನಗರ ಪಾಲಿಕೆಗೋಸ್ಕರನೇ 55 ವಾರ್ಡ್ಗಳಲ್ಲಿ ವಾರ್ಡ್ ಕಮಿಟಿ ಅಂತ ಮಾಡಿದ್ದೀವಿ. ವಾರ್ಡ್ ಕನ್ವೀನರ್, ಜಾಯಿಂಟ್ ಕನ್ವೀನರ್, ಬೂತ್ ಕನ್ವೀನರ್, ಬೂತ್ ಜಾಯಿಂಟ್ ಕನ್ವೀನರ್ ಇವ್ರನ್ನ ಒಳಗೊಂಡಿರ್ತಕ್ಕಂಥ ಒಂದು ವಾರ್ಡ್ ಕಮಿಟಿ ಮಾಡಿದ್ದೀವಿ. ಅವರು ಎಲ್ಲ ಸರ್ವೆಯನ್ನು ಮಾಡಿ, ಓಡಾಡಿ, ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ಅದರೆಲ್ಲರ ಜಿಸ್ಟನ್ನು ತೆಗೆದುಕೊಂಡು ನಿನ್ನೆ ರಾತ್ರಿ ನಾವು ಸೇರಿದ್ವಿ. ಆ ಪ್ರಕಾರವಾಗಿ ಬಿಜೆಪಿ ಕಲಬುರಗಿ ನಗರದಲ್ಲಿ ಹಿಂದೆಂದಿಗಿಂತ ಹೆಚ್ಚು ಸೀಟ್ಗಳನ್ನು 39 ಸೀಟ್ಗಳನ್ನು ನಾವು ಗೆಲ್ತೇವೆ ಅನ್ನುವಂಥ ಒಂದು ವರದಿ ನಮಗೆ ಇದೆ. ನನಗನ್ಸುತ್ತೆ 1-2 ಸೀಟ್ ಆಚೆ ಈಚೆ ಆಗ್ಬೋದು. 35 ಸೀಟ್ಗಳಿಗೆ 1 ಸೀಟ್ ಕಡಿಮೆ ಇಲ್ದಂಗೆ ನಾವು ಪ್ರಪ್ರಥಮ ಬಾರಿಗೆ ಗುಲ್ಬರ್ಗ ನಗರದಲ್ಲಿ ಮಹಾನಗರ ಪಾಲಿಕೆಗೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಪರ್ಫಾರ್ಮ್ ಮಾಡ್ತೇವೆ ಅನ್ನುವಂಥದ್ದು ಮೊದಲನೇ ಅಂಶ. ಎರಡನೇ ಅಂಶ, ಭಾಳ ದೊಡ್ಡ ಹಿಸ್ಟ್ರಿ ಇದೆ ಕಾಂಗ್ರೆಸ್ಗೆ. ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ವಿ. ಇನ್ನೆಲ್ಲವರು ಯಾರೂ ಹೋರಾಟನೇ ಮಾಡಲಿಲ್ಲ. ಸ್ವಾತಂತ್ರ್ಯ ಹೋರಾಟನ ಸಾವರ್ಕರ್ ಹೋರಾಟನೇ ಮಾಡಲಿಲ್ಲ, ಅಂಬೇಡ್ಕರ್ ಸಪೋರ್ಟ್ ಮಾಡಲಿಲ್ಲ. ಹೀಗೆಲ್ಲ ಅಂತ ಕಾಂಗ್ರೆಸ್ನವರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸೇರಿದಂತೆ ಹೇಳ್ತಾ ಇದ್ದಾರೆ. ಆ ಕಾಂಗ್ರೆಸ್ ನನಗನ್ಸುತ್ತೆ ಈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮೂಲೆ ಗುಂಪಾಗೋಗುತ್ತೆ ಈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ. ಮೂರನೇ ಅಂಶ, ನಾವು ಈ 39 ಸೀಟನ್ನು ಯಾಕೆ ಗೆಲ್ತಾ ಇದ್ದೀವಿ ಅಂದರೆ, ಬಹುಶಃ ನನಗೂ ಆಶ್ಚರ್ಯ ಆಗತ್ತೆ. ನನಗೂ ಬಹಳ ಪರಿಚಯ ಇದೆ ಗುಲ್ಬರ್ಗ. ನಮ್ಮ ಬೂತ್ನಲ್ಲಿರುವಂಥ ಕಾರ್ಯಕರ್ತರು, ಪ್ರತಿ ಒಂದು ಬೂತಲ್ಲಿ 30 ಜನ ಕಾರ್ಯಕರ್ತರಿದ್ದಾರೆ.
ನಾಟ್ ಲೆಸ್ ದೆನ್ 30. ಕೆಲವು ಬೂತಲ್ಲಿ 50, 60, ಹತ್ತತ್ರ 100 ಕಾರ್ಯಕರ್ತರು ಒಂದೊಂದು ಬೂತಲ್ಲಿದ್ದಾರೆ. ಕೆಲವು ಬೂತಲ್ಲಿ, ಎಲ್ಲ ಬೂತಲ್ಲಿ 30 ಇದ್ದಾರೆ. ಇನ್ನು 39 ಸೀಟ್ಗಳಲ್ಲದೆ ಕೆಲವು ಬೂತಲ್ಲಿ ಕಡಿಮೆ ಕಾರ್ಯಕರ್ತರು ಇದ್ದಾರೆ. ಸೊ ಹಂಗಾಗಿ ನಮ್ಮದು ಎ ಸೀಟ್ ಅಲ್ಲ ಅದು. ಅದಕ್ಕೆ ಇವ್ರದ್ದು ಇವತ್ತು ಸಂಪರ್ಕ ನಡೀತಾ ಇದೆ. ಸುಮಾರು 12,000 ಜನ ಕಾರ್ಯಕರ್ತರು ಇವತ್ತು ಡೋರ್ ಟು ಡೋರ್ ಕ್ಯಾಂಪೇನ್. ನಾನು ಒಂಚೂರು ತಡ ಆಯಿತು. ಕಾರಣ ಏನಂದರೆ ನಾನು ವಾರ್ಡ್ ನಂಬರ್ 5ಅಲ್ಲಿದ್ದೆ. ಇವರೆಲ್ಲ ಬೇರೆ ಬೇರೆ ವಾರ್ಡ್ಗಳಿಂದ ಬಂದಿದ್ದಾರೆ. ಈಗ ಮಂತ್ರಿಗಳು ಬರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಸಾಯಂಕಾಲ ರಾತ್ರಿ 9 ಗಂಟೆ ತನಕ ಡೋರ್ ಟು ಡೋರ್ ಕ್ಯಾಂಪೇನ್ ನಡೆಯೋದಿದೆ. ಇವತ್ತು ಡೇ ಲಾಂಗ್, ಫುಲ್ ಡೇ ಗುಲ್ಬರ್ಗದ ಪ್ರತಿ ಮನೆಗೆ ಹೋಗಬೇಕು ಅನ್ನುವಂಥ ಯೋಜನೆಯನ್ನು ಇಟ್ಕೊಂಡು ಇವತ್ತು ಸಂಪರ್ಕ ದಿನ, ಮಹಾನಗರ ಸಂಪರ್ಕ ದಿನ ಅಂತ ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಮಹಾಸಂಪರ್ಕ ದಿನ ಅಂತ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮ ಶಾಸಕರು, ನಮ್ಮ ವಾರ್ಡ್ ಕಮಿಟಿ ಸಂಚಾಲಕರು, ಚಂದ್ರಪಾಟೀಲ್ ಇರ್ಕೊಳ್ಳಿ, ವಾರ್ಡ್ ಕಮಿಟಿ ಸಂಚಾಲಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಮನೆಗಳನ್ನು ಕೂಡ ABC ಮಾಡ್ತೇವೆ. ಮನೆಗಳನ್ನು ABC ಮಾಡ್ತೇವೆ, ಬೂತ್ಗಳನ್ನು ABC ಮಾಡ್ತೇವೆ. ಯಾವ ಬೂತ್ ನಮಗೆ ಲೀಡ್ ಕೊಡುತ್ತೆ ಅದನ್ನು ಯಾವುದು 50-50 ಇದೆ ಬೂತ್ ಅಂದರೆ ಅದು ಕಾಂಗ್ರೆಸ್ಗೂ ಲೀಡ್ ಕೊಡ್ಬೋದು ಅಥವಾ BJPಗೂ ಲೀಡ್ ಕೊಡ್ಬೋದು. ಅದನ್ನು B ಬೂತ್ ಅಂತ ಕರಿತೇವೆ. C ಬೂತ್ ಅಂದರೆ ಅದು ಕಾಂಗ್ರೆಸ್ಗೆ ಅಥವಾ ಬೇರೆ ಪಾರ್ಟಿಗೆ ಲೀಡ್ ಕೊಡುತ್ತೆ. ಆ ರೀತಿ ಬೂತ್ಗಳನ್ನು ಕೂಡ ABC ಮಾಡ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಚಂದು ಪಾಟೀಲ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಸಿದ್ದಾಜಿ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರ ನಿವಾಸದಲ್ಲಿ ಪರಮಪೂಜ್ಯ ಶ್ರೀ ನಾಗೇಶ ಮುತ್ಯ ಅವರ ಪಾದಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ದೇವೇಂದ್ರ ದೇಸಾಯಿ ಕಲ್ಲೂರ್ ದಂಪತಿಗಳು ಪರಮಪೂಜ್ಯ ಶ್ರೀ ನಾಗೇಶ ಮುತ್ಯ ಅವರ ಪಾದಪೂಜೆ ನೆರವೇರಿಸಿದರು. ನಡೆದಾಡುವ ದೇವರಿಂದ ಹೇಳುವ ಪರಮಪೂಜ್ಯ ಶ್ರೀ ನಾಗೇಶ ಮುತ್ಯ ಅವರು ಅನೇಕ ಪವಾಡಗಳ ಮೂಲಕ ಭಕ್ತರ ಮನೆ ಹಾಗೂ ಮನದಲ್ಲಿ ನೆಲೆಸಿದ್ದು, ಕಲಬುರಗಿ ನಗರದಲ್ಲಿ ಕಲ್ಲೂರ್ ಪರಿವಾರದಿಂದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರ ನಿವಾಸದಲ್ಲಿ ಕಲ್ಲೂರ್ ದಂಪತಿಗಳು ಶ್ರದ್ಧಾ ಭಕ್ತಿಯಿಂದ ಪರಮಪೂಜ್ಯ ಶ್ರೀ ನಾಗೇಶ ಮುತ್ಯ ಪಾದ ಪೂಜೆಗೈದು ಆರಾಧಿಸಿದ್ರು. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ, ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಮನೆಗೆ ಬಂದು ಹೋದ ಪ್ರಥಮ ಲೋಕ ಪಾದ, ಮುಗಿಯದೆ ಹೋದ ನನ್ನ ಈ ಕರವೇಕೆ ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ನಿನ್ ಮೇಲೆ ಅಷ್ಟೊಂದು ಪ್ರೀತಿ ಇರೋದ್ರಿಂದಾನೇ ಆ ಸ್ವಾಮಿ ಈ ಮನೆಯಲ್ಲಿ ಹೆಜ್ಜೆ ಇಟ್ಟ. ಅಂತ ದಯಾಮೂರ್ತಿಯ ದರ್ಶನ ಭಾಗ್ಯ ಏನಾದ್ರೂ ನಿನಗೆ ಲಭ್ಯವಾಯ್ತು, ನಮಗ ಅದೃಷ್ಟ ಕೂಡ ಇಲ್ವಲ್ಲೋ ಮಂಜು? ಅಲ್ಲರಿ, ಅದೃಷ್ಟ ಅಂದ್ರೆ ನಮ್ದೆ. ಸಾಕ್ಷಾತ್ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡ್ಕೊಂಡಿರೋ ಮಗನ್ನ ಹೆತ್ತಿದೀವಿ ನಾವು. ಕಂಡ ಪಾದ ಪ್ರಾಣಪಾದ, ಮಾರ್ಕಂಡೇಯ ಕಂಡ ಪಾದ ಪ್ರಾಣಪಾದ, ಬೇಡರ ಕಣ್ಣ ಕಂಡ ಪರಮಪಾದ ಭಕ್ತ ಪಾದ, ಬೇಡರ ಕಣ್ಣ ಕಂಡ ಪರಮಪಾದ ಭಕ್ತ ಪಾದ. ಆತ್ಮಲಿಂಗ ಸ್ವಯಂ ಪೂರ್ಣ, ಆತ್ಮಲಿಂಗ ಸ್ವಯಂ ಪೂರ್ಣ ತಾನಾಗಿ ಬಂದರು ದಾಸೋಹಿಯಂದರು. ಅಯ್ಯೋ ಕಾಣದ ನಾಥನಾದೆ ಮಂಜುನಾಥ, ಈ ಪಾದ ಪುಣ್ಯ ಪಾದ ಧರೆಯಾಳೋ. ಇದೇ ವೇಳೆ ಪೂಜ್ಯರು ದೇವೇಂದ್ರ ದೇಸಾಯಿ ಕಲ್ಲೂರ್ ದಂಪತಿಗಳಿಗೆ ಸನ್ಮಾನಿಸಿ ಆಶೀರ್ವದಿಸಿದ್ರು.
ಮತ್ತು ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ರವಿವಾರದಲ್ಲಿ ನಮ್ಮ ಮನೆಯಲ್ಲಿ ಮೌನೇಶ್ವರ ರೂಪವಾಗಿರುವಂಥ ನಾಗೇಂದ್ರ ಸ್ವಾಮಿಗಳನ್ನು ನಮ್ಮ ಮನೆಯಲ್ಲಿ ಪಾದಪೂಜೆಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಕಲ್ಲೂರು ಖಾನದನಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಲಿಕ್ಕಿದ್ದೀವಿ. ಮತ್ತು ಗುಲ್ಬರ್ಗ ನಗರದಲ್ಲಿ ಎಲ್ಲ ನಮ್ಮ ಸಮಾಜದ ಹಿರಿಯರು ಮಾರ್ಗದರ್ಶನ ಎಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಮನೆಯಲ್ಲಿ ಪಾದಪೂಜೆ ಮಾಡಿಕೊಂಡಿದ್ದೀವಿ. ಯಾಕಂದರೆ ಇವತ್ತು ನಡೆದಾಡುವ ಯಾರಾದರೂ ಇದ್ರೆ ನಮ್ಮ ಈ ಮುತ್ಯರು ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಏನೇ ಪವಾಡಗಳು ಮಾಡೋಕ್ಕಂದ್ರೆ ಈ ಮುತ್ಯರು ಭಾಳ ಪವಾಡ ಮಾಡ್ತದೆ. ಇದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಎಲ್ಲರೂ ಅಣ್ಣತಮ್ಮದರು ಕೂಡಿಕೊಂಡು ನಮ್ಮ ಸಮಾಜದ ಹಿರಿಯರು ಯುವಕರು ಎಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಸಮಾಜದಿಂದ ಇದೇ ರೀತಿಯಾಗಿ ಕೊರೋನಾವನ್ನು ಬಿಟ್ಟು ಹೋಗಲಿ ಅಂತೇಳಿ ನಮ್ಮ ಮನೆಯಲ್ಲಿ ಪಾದಪೂಜೆಯನ್ನು ಮಾಡಿದ್ದೀವಿ. ಇದೇ ರೀತಿಯಾಗಿ ನಮ್ಮ ವಾರ್ಡಿನ 7ರಲ್ಲಿ ಇವತ್ತು ನಮ್ಮ ಕಾಲನಿಯ ಎಲ್ಲರಿಗೆ ಸದ್ಭಕ್ತರಿಗೆ ಅಲ್ಲಿ ಸಿರಿ ಸಂಪತ್ತು ಸೌಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಮುತ್ತಿನಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀವಿ ಸರ್. ಈ ಸಂದರ್ಭದಲ್ಲಿ ವೀರೇಶ್ ಕಲ್ಲೂರ್, ಜಗನ್ನಾಥ್ ಮಾಸ್ಟರ್, ರಾಜು ಹಂದರ್ಕಿ, ರಾಶಿಕರ್ ಶೀಲ್ವಂತ್, ಮೌನೇಶ್ ವಿಶ್ವಕರ್ಮ, ಸಿದ್ದಾರೂಢ್ ದೇಸಾಯಿ ಕಲ್ಲೂರ್, ನಾಗರಾಜ್ ವಿ, ಸುರೇಶ್ ಜೀವಣಗಿ, ರಾಕೇಶ್ ಮಡಿಯಾಳ್, ಸಂತೋಷ್ ಗೋಗಿ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣಬಸವೇಶ್ವರ ವಿಜ್ಞಾನ ವಿಭಾಗದ ವತಿಯಿಂದ ಶಾಲಾ ಕಾಲೇಜು ಹಾಗೂ ಕ್ರೀಡಾ ಆಸಕ್ತರಿಗೆ ಸೈಕ್ಲಿಂಗ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ರಾಷ್ಟ್ರೀಯ ಕ್ರೀಡಾ ದಿನದ ಪ್ರಯುಕ್ತ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಶರಣಬಸವೇಶ್ವರ ವಿಜ್ಞಾನ ವಿಭಾಗದ ವತಿಯಿಂದ ಶಾಲಾ ಕಾಲೇಜು ಹಾಗೂ ಕ್ರೀಡಾಸಕ್ತರಿಗಾಗಿ ಹಮ್ಮಿಕೊಂಡಿದ್ದ ಸೈಕ್ಲಿಂಗ್ ಸ್ಪರ್ಧೆಗೆ ನಗರದ ಪೊಲೀಸ್ ಆಯುಕ್ತ ವೈಎಸ್ ರವಿಕುಮಾರ್ ಅವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದರು. Play a very important role in our lives. They are like some of the best companions who will shape your life and shape your careers throughout your life. So it is from the young age it is very important to cultivate and involve in one or the other sport activities. These days the children are not they are hardly getting any outdoor place to involve in sports activities. That is a very difficult situations for parents as well as children. But as far as possible, we should try to involve in one or the other sport activities with whatever facilities we have. And today it's heartening to see that all the youngsters are have participated with great enthusiasm in today's sport cycling event. I do have few cycles at my home, and of late I have started cycling. Not from beginning, I am basically a swimmer. I love to swim. I am from the Malnad part of Karnataka, Shimoga district. So there we have plenty of water. So from the childhood I practiced swimming more. It doesn't matter whether you are indulging in what kind of sports, that is not important, but any one of the sports which will give proper endurance and improve your strength, that one should choose and pursue throughout his life to be fit. So I once again thank you all for inviting me, and I once again wish the participants very best,
and I request all the participants to wear all the safety gear. That is very important. Some of them have not worn their helmets. Since it is a road cycling competition, we should be extremely cautious and wear all the safety equipments. Once again, I thank you all. Thank you. I wish the ಇಂದಿನ ದಿನಗಳಲ್ಲಿ ಮಕ್ಕಳು ಹೊರಾಂಗಣ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿಲ್ಲ. ಕ್ರೀಡೆ ಪ್ರತಿಯೊಬ್ಬರ ಜೀವನಕ್ಕೆ ಮುಖ್ಯವಾಗಿದೆ. ಕ್ರೀಡೆ ಮನುಷ್ಯನನ್ನ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವನ್ನಾಗಿಸುತ್ತೆ. ಇಂದಿನ ಯುವ ಪೀಳಿಗೆ ದೈಹಿಕ ಚಟುವಟಿಕೆಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ರು. ಇನ್ನು ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಉಪಕುಲಪತಿ ನಿರಂಜನ್ ನಿಷ್ಠಿ ಮಾತನಾಡಿ, ಪ್ರತಿಯೊಬ್ಬರೂ 2 ವಿಷಯಗಳನ್ನ ಪಾಲಿಸಬೇಕಾಗಿರುವುದು ಇಂದು ಅನಿವಾರ್ಯವಾಗಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛಂದವಾಗಿಟ್ಕೊಂಡ್ರೆ ಮಾತ್ರ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ಅದರಂತೆ ದೈಹಿಕ ಕಸರತ್ತಿನಿಂದ ಯಾವುದೇ ರೋಗಗಳು ನಮ್ಮ ಬಳಿ ಸಮೀಪಿಸುವುದಿಲ್ಲ ಎಂದಿದ್ದಾರೆ. I have been cycling since the last 6 months. See, once you are a cyclist, you are committing 2 things. One is you want to keep the environment clean. You are committed to the environment, and secondly, you are committed to your health. So, by taking up cycling, you are promising 2 things to the world. That's one thing. Secondly, I would like the general public to be aware of some things as far as cyclists are concerned. Generally, cyclists, they are looked down upon. For example, if you go to the Ivanshai guest house, there is a walking track. If they take the cycle inside, they discourage. I don't know why. Although you do go with all the precautions, and they call you all nonsensical words like "Hey Muttya Sari" ant heli. For example, yesterday one gentleman called me Muttya Sari ant heli. Then usually I don't get offended, but yesterday I got offended. I told Muttya naal need ant helanu. ನಾನು 62 ವರ್ಷಕ್ಕೆ ನಾನು ಸೈಕಲ್ ಹೊಡಿತಾ ಇದ್ದೀನಿ, ನೀನು 30 ವರ್ಷನಾಗಿ ನೀನು ದೇಶದ ಪೆಟ್ರೋಲ್ ಹಾಳು ಮಾಡಕತ್ತಿ, ನೀನು ಆರೋಗ್ಯ ಹಾಳು ಮಾಡಕೋಗತ್ತಿ ಅಂತ ಹೇಳ್ದೆ ನಾನು. ಸೊ ದ ಆಟಿಟ್ಯೂಡ್ ಆಫ್ ದ ಪೀಪಲ್ ಶುಡ್ ಆಲ್ಸೋ ಚೇಂಜ್ ಟುವರ್ಡ್ಸ್ ಫಿಸಿಕಲ್ ಫಿಟ್ನೆಸ್. ಇನ್ನು ಕಾರ್ಯಕ್ರಮದಲ್ಲಿ 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಸೈಕ್ಲಿಂಗ್ನಲ್ಲಿ ವಿಜೇತರಾದವರಿಗೆ ಗಣ್ಯರು ಬಹುಮಾನ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 34ರ ಜಗತ್ ಗಾಜಿಪುರ ಬಡಾವಣೆಗೆ ಬಿಎಸ್ಪಿ ಅಭ್ಯರ್ಥಿ ಮಂಜುನಾಥ್ ನಾಲ್ವರ್ಕರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ನಿಮಿತ್ತ ಕಲಬುರಗಿ ನಗರದ ವಾರ್ಡ್ ಸಂಖ್ಯೆ 34ರ ಜಗತ್ ಗಾಜಿಪುರ ಬಡಾವಣೆಗೆ ಬಿಎಸ್ಪಿ ಅಭ್ಯರ್ಥಿ ಮಂಜುನಾಥ್ ನಾಲ್ವರ್ಕರ್ ಅವರು ಮನೆ ಮನೆಗೆ ತೆರಳಿ ಮತದಾರರಲ್ಲಿ ಮತಯಾಚಿಸಿ ಮಾತನಾಡಿದರು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು? ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು? ಆಗದು ಆಗದು, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು? ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು? ಛೆ ಛೆ, ಆಗದು ಆಗದು, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈಗಾಗಲೇ ಕನ್ನಡದಲ್ಲಿದ್ದೀನಿ. ದಯಮಾಡಿ ಎಲ್ಲ ಮತ ಬಾಂಧವರು ಮನೆ ಮನೆಗೆ ತೆರಳಿ ಈಗಾಗಲೇ ಎಲ್ಲರಿಗೂ ಮತಯಾಚನೆಯನ್ನು ಮಾಡಿದ್ದೇವೆ. ಈ BSP ಪಕ್ಷದ ಈ ವಾರ್ಡಿನ ಉಸ್ತುವಾರಿಗಳಂತ ರಾಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ನನ್ನ ಮತದಾರರ ಮನೆ ಮನೆಗೆ ತೆರಳಿ ದಯಮಾಡಿ ಈ ಬಾರಿ BSP ಪಕ್ಷಕ್ಕೆ ಕ್ರಮ ಸಂಖ್ಯೆ 2ಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡುವ ಮೂಲಕವಾಗಿ ಒಬ್ಬ ಕನ್ನಡ ಪರ ಹೋರಾಟಗಾರರಿಗೆ ಒಳಗಡೆ ಪಾಲಿಕೆಯಲ್ಲಿ ಹೋರಾಟ ಮಾಡುವಂಥ ಒಂದು ಅವಕಾಶವನ್ನು, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಅವಕಾಶ ಕೊಡಬೇಕಾಗಿ ಎಲ್ಲ ಮತದಾರರಿಗೆ ಮನವಿ ಮಾಡಿದ್ದೇವೆ. ಎಲ್ಲ ಆತ್ಮವಿಶ್ವಾಸ ಇದೆ. ಎಲ್ಲ ಮತದಾರರು ಈ ಬಾರಿ BSP ಪಕ್ಷಕ್ಕೆ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಈಗಾಗಲೇ ಒಲವು ತೋರಿಸಿದ್ದಾರೆ. ಎಲ್ಲ ಮತದಾರರು ಕೂಡ ತಪ್ಪದೇ 3ನೇ ತಾರೀಕು
ಬೆಳಗ್ಗೆ ಮತದಾನ ಮಾಡಬೇಕು. BSP ಪಕ್ಷ ಕ್ರಮ ಸಂಖ್ಯೆ 2ಕ್ಕೆ ಮತ ನೀಡಬೇಕಾಗಿ ಮತ್ತೊಮ್ಮೆ ಮಾಧ್ಯಮ ಮೂಲಕವಾಗಿ ಎಲ್ಲ ಮತದಾರರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ BSP ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಸಂಡೇ ಕ್ರಿಕೆಟ್ ಕ್ಲಬ್ ಕಲಬುರಗಿ ವತಿಯಿಂದ ಟ್ರಯಾಂಗಲ್ ಸೀರೀಸ್ ಕ್ರಿಕೆಟ್ ಮ್ಯಾಚ್ ನಡೆಯಿತು. ಇಲ್ಲಿನ ನೂತನ ವಿದ್ಯಾಲಯ ಮೈದಾನದಲ್ಲಿ ಸಂಡೇ ಕ್ರಿಕೆಟ್ ಕ್ಲಬ್ ಕಲಬುರಗಿ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ SVP 11, ನೇತಾಜಿ ಆರ್ಮಿ 11, ಮೋದಿ 11 3 ತಂಡಗಳು ಭಾಗವಹಿಸಿದ್ವು. ಈ ಕುರಿತು ಸಂಡೇ ಕ್ರಿಕೆಟ್ ಕ್ಲಬ್ ಸದಸ್ಯ ಶ್ರೀಶೈಲ ಮಾಂತಗೌಡ ಮಾತನಾಡಿದರು. Member of Sunday Cricket Club. Sunday Cricket Club is a renowned sports club, more primarily into cricket, and more often than that we also take up social activities. Today we have a triangular series with 3 teams, all the 3 teams. First team Netaji Army 11, the captain is Bhagesh. Then we have Modi 11, captain is Mukesh Lahoti. Then we have team SVP 11 represented by Sharnu. We have a triangular series, that is the 3 teams. Each match will be 10 overs. Final will be played by best 2 teams who are on the top 2 on the table. Each match consists of 10 overs. Final match will be of 12 overs. We also, at the end of the tournament, will also be best batsman, best bowler and all-rounder will be rewarded. And of course we have the winner and runner-ups. Thank you. ಈ ಸಂದರ್ಭದಲ್ಲಿ ಸಂಡೇ ಕ್ರಿಕೆಟ್ ಕ್ಲಬ್ ಕಲಬುರಗಿ ಸದಸ್ಯರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸರಳವಾಗಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ನಿಮಿತ್ತ ಖ್ಯಾತ ಹಾಕಿ ಆಟಗಾರ ಧ್ಯಾನ್ಚಂದ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ ಗಣ್ಯರು. ಮಹಡಿ ಮೇಲಿಂದ ಬಿದ್ದು ಮೆದುಳು ನಿಷ್ಕ್ರಿಯಗೊಂಡಿದ್ದ ಮೃತ ಯುವಕನ ಅಂಗಾಂಗಗಳನ್ನು ಕಲಬುರಗಿಯಿಂದ ಜೀರೋ ಟ್ರಾಫಿಕ್ ಮೂಲಕ ಹೈದರಾಬಾದ್ಗೆ ರವಾನೆ. ಇಲ್ಲಿಗೆ ಇಂದಿನ ಇಂಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಇ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211.